ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ CK ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ವಿಡಿಯೋದಲ್ಲಿ SLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿಷಯದ ಪ್ರೋಸ್ ಒಂದು ಯಾವುದು ಎ ಹೀರೋ ಈ ಒಂದು ಪ್ರೋಸ್ನ ಸಂಪೂರ್ಣ ಕ್ವಶನ್ ಆನ್ಸರ್ ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ನಿಮಗೆ ಕೇವಲ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಇವೆಲ್ಲ ಕ್ವಶನ್ಗಳ ಆನ್ಸರ್ ಕೊಡ್ತೇನೆ. ವಿಡಿಯೋನ ಕೊನೆವರೆಗೆ ನೋಡಿ. ತುಂಬಾ ಈಸಿ ಆನ್ಸರ್ ಇವೆ ಮತ್ತು ನೀವು ಆರಾಮಿಗೆ ಓದಿ ನೆನಪಿಟ್ಕೋಬೋದು ಮತ್ತು ನೋಟ್ಸ್ ಕೂಡ ಬರ್ಕೋಬೋದು. ಓಕೆನಾ? ಕೊನೆವರೆಗೆ ನೋಡಿ. ಸಂಪೂರ್ಣ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸು ವಿತ್ ಆನ್ಸರ್ಸ್ ಕೊಡ್ತೇನೆ. ಇದು ಪಾರ್ಟ್ 1. ಸೊ ಕವರ್ ಮಾಡ್ತೀನಿ ಎಲ್ಲವನ್ನ. ವಿಡಿಯೋನ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಮಾಡಬೇಕಂದ್ರೆ ನಿಮಗೆ ಇದೇ ರೀತಿ ನಿಮ್ಮ ಒಂದು SLC ಅನಲೈಸರ್ ಮುಗಿಯವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು ಮತ್ತು ಇದೇ ರೀತಿ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ವಿಷಯಗಳು ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸು. ಅಷ್ಟಿಲ್ಲದೆ ನಿಮ್ಮ ಟೆಸ್ಟ್ಗೆ, ಅರ್ಧ ವಾರ್ಷಿಕ ಅನುವಲ್ ಎಕ್ಸಾಮ್ಗೆ, ಎಲ್ಲ ಎಕ್ಸಾಮ್ಗೆ ಕ್ವಶನ್ ಪೇಪರ್ಗಳು ಎಲ್ಲವನ್ನ ಒಟ್ಟಿನಲ್ಲಿ A to Z ನೋಡಿ. ನಿಮ್ಮೊಂದು SLC ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ಮೆಟೀರಿಯಲ್ಗಳು ಇದೇ ಚಾನಲ್ ಆಗ್ತೀವಿ. ಯಾವುದನ್ನು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾಯಿದ್ದೀನಿ, ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಅವರಿಗೂ ಆನ್ಸರ್ನ ಕಳಿಸಿ ಅವ್ರಿಗೂ ಹೆಲ್ಪ್ ಮಾಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗ್ತದೆ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ಎ ಹೀರೋ ಪ್ರೋಸ್ ಒಂದು ಇವೆಲ್ಲ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸು. ನಿಮಗೆ ಡೌಟ್ ಇದ್ದರೆ ಬುಕ್ ನೋಡ್ಕೊಳ್ಳಿ, ಕ್ವಶನ್ ಕನ್ಫ್ಯೂಸ್ ಆದರೆ. ಓಕೆ, ನಾನು ನಿಮಗೆ ಸೀರಿಯಲ್ ಆಗಿ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಓಕೆ, ಒಂದನೇ ಕ್ವಶನ್ ನೋಡಿ. ಆನ್ಸರ್ ಬ್ರೀಫ್ಲಿ ದ ಫಾಲೋಯಿಂಗ್ ಕ್ವಶನ್ಸ್. ಕ್ವಶನ್ ನಂಬರ್ 1. ಸ್ವಾಮೀಸ್ ಫಾದರ್ drew his attention to a report in the newspaper. What was the report about? Answer ನೋಡಿ, ಕಾಣಿಸ್ತಿದೆ ಅನ್ಕೋತೀನಿ. The report was about the bravery of a village lad when he was returning home via the jungle path. Suddenly a tiger came. He faced the tiger and climbed up the tree and stayed there for a half a day till he found help. Afterwards some people came that way and killed the tiger. ಇನ್ನು ಕ್ವಶನ್ ನಂಬರ್ 2 ನೋಡಿ. ದ ರಿಪೋರ್ಟ್ ಸೇಡ್, ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಇವೆ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟು. ದ ರಿಪೋರ್ಟ್ ಸೇಡ್ ದ್ಯಾಟ್ ದ ಬಾಯ್ ಹೂ ಫೌಟ್ ವಿತ್ ದ ಟೈಗರ್ ಸ್ಟೇಡ್ ಆನ್ ದ ಟ್ರೀ ಫಾರ್ ಹಾಲ್ಫ್ ಎ ಡೇ. ವೈ ಡಿಡ್ ಹಿ ಡೂ ಸೋ? ಇಲ್ಲೇನು ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ ನೋಡಿ, ಬ್ರಾಕೆಟಲ್ಲಿ ಅಬ್ಸರ್ವ್ ಮಾಡಿ. ಚೂಸ್ ದ ರೈಟ್ ಆನ್ಸರ್. ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ರೈಟ್ ಆನ್ಸರ್ನ ಚೂಸ್ ಮಾಡಬೇಕು, ಅಂದರೆ ಆಯ್ಕೆ ಮಾಡಬೇಕು. ಎ ನೋಡಿ, ಹಿ ವಾಂಟೆಡ್ ಟು ವಾಚ್ ದ ಟೈಗರ್ ಫ್ರಮ್ ದ ಟಾಪ್ ಆಫ್ ಟ್ರೀ. B. He wanted someone to kill the tiger. C. He wanted to take rest for some time. Correct answer ನೋಡಿ ಆಪ್ಷನ್ B. He wanted someone to kill the tiger. ಇದು ರೈಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 3 ನೋಡಿ. ಸ್ವಾಮಿ said that a very strong and grown up person might have fought with the tiger. Do you think he made this remark out of his? ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಕೇಳಿದರೆ ಯಾವುದಾಗ್ಬೋದು? ಕರೆಕ್ಟ್ ಆನ್ಸರ್ ಆಪ್ಷನ್ C. ಬಿಲೀಫ್ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 4 ನೋಡಿ. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಸ್ವಾಮೀಸ್ ಫಾದರ್ ಸೇಡ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಎ. ವಾಸ್ ಹಿ ಜೋಕಿಂಗ್ ಆರ್ ಸೀರಿಯಸ್? ಆನ್ಸರ್, ಹಿ ವಾಸ್ ನಾಟ್ ಜೋಕಿಂಗ್, ಹಿ ವಾಸ್ ಸೀರಿಯಸ್ ಅಬೌಟ್ ದ ಕ್ವಶನ್ ಹಿ ಆಸ್ಕ್ಡ್. ಅರ್ಥ ಆಯ್ತಾ? ಅವರ ತಂದೆ ಸೀರಿಯಸ್ ಆಗಿ ಸ್ವಾಮಿನ ಕೇಳಿದರು. ಇನ್ನು ಬಿ. ವಾಸ್ ಇಟ್ ಎ ಚಾಲೆಂಜ್ ಆರ್ ಎ ಕಮಾಂಡ್? ಅದು ಚಾಲೆಂಜ್, ಅದು ಕಮಾಂಡ್ ಕೇಳ್ತಾ ಇದ್ದಾರೆ. ಆನ್ಸರ್ ನೋಡಿ. ಆಟ್ ಫಸ್ಟ್ ಇಟ್ ವಾಸ್ ಎ ಚಾಲೆಂಜ್, ಲೆಟರ್ ಇಟ್ ಟರ್ನ್ ಇಂಟು ಕಮಾಂಡ್. ಮೊದಲು ಏನಾಗಿತ್ತು? ಚಾಲೆಂಜ್ ಆಗಿತ್ತು, ಆಮೇಲೆ ಇದು ಕಮಾಂಡ್ ಆಗಿ ಪರಿವರ್ತನೆ ಆಯಿತು. ಅರ್ಥ ಆಯ್ತಾ? ಇನ್ನು ಕ್ವಶನ್ ನಂಬರ್ 5 ನೋಡಿ. ದ ಪ್ಲೇಸ್ ವೇರ್ ಸ್ವಾಮಿ ಯೂಸ್ವಲಿ ಸ್ಲೆಪ್ಟ್ ವಾಸ್ ಡ್ಯಾಶ್, ಫಿಲ್ ಇನ್ ದ ಬ್ಲ್ಯಾಂಕ್. ಏನಾಗ್ಬೋದು? ಏನು ಕೇಳಿದ್ರೆ ಕ್ವಶನ್ನು? ದ ಪ್ಲೇಸ್ ವೇರ್ ಸ್ವಾಮಿ ಯೂಸ್ವಲಿ ಸ್ಲೆಪ್ಟ್. ಸ್ವಾಮಿ ದಿನನಿತ್ಯ ಮಲಗ್ತಾ ಇದ್ದ? ಆನ್ಸರು ಬಿಸೈಡ್ ಈಸ್ ಗ್ರ್ಯಾನಿ. ಅವನು ಅವರ ಅಜ್ಜಿಯ ಪಕ್ಕ ಮಲಗ್ತಾ ಇದ್ರ, ಗ್ರ್ಯಾನಿ ಪಕ್ಕ, ಬಿಸೈಡ್ ಈಸ್ ಗ್ರ್ಯಾನಿ. ಇನ್ನು 6. ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್? ಸ್ವಾಮಿ ಅವರ ತಂದೆ ಪ್ರಕಾರ ಡಿಸ್ಗ್ರೇಸ್ಫುಲ್ ಅಂದರೆ ಏನು ಕೇಳಿದ್ದಾರೆ? ಆನ್ಸರ್ ನೋಡಿ. ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್, ಥೋ ಹೀಸ್ ಸನ್ ವಾಸ್ ಗ್ರೋನ್ ಅಪ್ ಆ್ಯಂಡ್ ಇನ್ ದ ಸ್ಕೂಲ್ ಸೆಕೆಂಡ್ ಫಾರ್ಮ್, ಹೀ ಸ್ಟಿಲ್ ಸ್ಲೆಪ್ಟ್ ಬಿಸೈಡ್ ಈಸ್ ಗ್ರ್ಯಾನಿ ಲೈಕ್ ಎ ಬೇಬಿ. ಸೆಕೆಂಡ್ ಫಾರ್ಮ್ ಬಂದರೂ ಕೂಡ ಅವರ ಅಜ್ಜಿ ಜೊತೆಗೆ ಮಲಗ್ತಾ ಇದ್ದ, ಲೈಕ್ ಬೇಬಿ ಅಂತ ಹೋಲಿಸ್ತಾರೆ. ದಿಸ್ ವಾಸ್ ಎ ಡಿಸ್ಗ್ರೇಸ್ಫುಲ್ ಹ್ಯಾಬಿಟ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್. ಏನಿದು? ಡಿಸ್ಗ್ರೇಸ್ಫುಲ್ ಹ್ಯಾಬಿಟ್. ಇನ್ನು ಕ್ವಶನ್ ನಂಬರ್ 7 ನೋಡಿ. ನಾನಲ್ಲಿ ಸೀರಿಯಲ್ ವೈಸ್ ಹಾಕಿದ್ದೀನಿ. ಅರ್ಥ ಆಯ್ತಾ? ನಿಮ್ಮ ಬುಕ್ಕಲ್ಲಿ ಕ್ವಶನ್ ನಂಬರ್ ಚೇಂಜ್ ಆಗ್ಬೋದು, ಆದರೆ ಕ್ವಶನ್ ಇವೇ. ಅರ್ಥ ಆಯ್ತಾ? ಕನ್ಫ್ಯೂಸ್ ಆದರೆ ಬುಕ್ಕಲ್ಲಿ ನೋಡ್ಕೊಳ್ಳಿ ಕ್ವಶನನ್ನು.
7 ನೋಡಿ, ವಾಟ್ ಡು ಯು ಥಿಂಕ್ ವಾಸ್ ದ ಪ್ರಾಕ್ಟೀಸ್ ಆಫ್ ಗ್ರ್ಯಾನಿ ಬಿಫೋರ್ ಶಿ ವೆಂಟ್ ಟು ಬೆಡ್? ಆನ್ಸರ್, ಟೆಲ್ಲಿಂಗ್ ಸ್ಟೋರೀಸ್ ಟು ಸ್ವಾಮಿ, ಪೆಟ್ಟಿಂಗ್ ಹಿಮ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಹಿಮ್ ವೇರ್ ದ ಪ್ರಾಕ್ಟೀಸಸ್ ಆಫ್ ಗ್ರ್ಯಾನಿ ಬಿಫೋರ್ ಶಿ ವೆಂಟ್ ಟು ಬೆಡ್. ಸ್ವಲ್ಪ ಸ್ಲೋ ಆಗಿ ಹೇಳ್ತೀನಿ, ಕೆಲವೊಂದ್ಸಲ ಫಾಸ್ಟ್ ಆಗ್ತದೆ, ಯಾಕಂದರೆ ಸೆಂಟೆನ್ಸ್ ಇರ್ತವೆ, ಅರ್ಥ ಆಯ್ತಾ? ಸೊ ಅಷ್ಟೊಂದು ಸ್ಲೋ ಆಗಿ ಹೇಳೋಕ್ಕೂ ಆಗಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗ್ತದೆ. ನೋಡಿ, ಆಗಲೇ 5 ನಿಮಿಷ ಆಯಿತು. ಓಕೆ, ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ನೋಡ್ಕೊಳ್ಳಿ. ವಾಸ್ ಕ್ವಶನ್ ನಂಬರ್ 8 ನೋಡಿ, ವಾಸ್ ಸ್ವಾಮಿ ರಿಯಲಿ ಸ್ಲೀಪಿಂಗ್ ಆರ್ ವಾಸ್ ಹಿ ಪ್ರೆಟೆಂಡಿಂಗ್? ಆನ್ಸರ್ ನೋಡಿ, ಸ್ವಾಮಿ ವಾಸ್ ನಾಟ್ ರಿಯಲಿ ಸ್ಲೀಪಿಂಗ್, ಹಿ ವಾಸ್ ಓನ್ಲಿ ಪ್ರೆಟೆಂಡಿಂಗ್ ಟು ಬಿ ಸೊ. ಅವನು ನಾಟಕವನ್ನು ಆಡ್ತಾ ಇದ್ದ, ಮಲಗಿದ ರೀತಿ ಅವನು ನಾಟಕವನ್ನು ಆಡ್ತಾ ಇದ್ದ. ಇನ್ನು 9 ನೋಡಿ, ಟು ಸ್ವಾಮಿ ಹಿಸ್ ಫಾದರ್ ಲುಕ್ಡ್ ಲೈಕ್ ಆ್ಯನ್ ಡ್ಯಾಶ್, ಫಿಲ್ ಇನ್ ದ ಬ್ಲ್ಯಾಂಕ್. ಏನು? ಪರ್ಷಿಯನ್ ಅಂತ ಬರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 10, ವೈ ಡು ಯು ಥಿಂಕ್ ಸ್ವಾಮಿ ಲುಕ್ಡ್ at his granny and his mother while following his father to the room? Answer, Swami thought his granny or his mother would help and save him from his father. Question number 11, there might be scorpions behind your love books, said Swami. Answer, ನೋಡಿ ಏನು ಕೊಟ್ಟಿದೆ ಕ್ವಶನ್ನು. ಎ, had he seen them earlier or were there scorpions really? ಸ್ಕಾರ್ಪಿಯನ್ಸ್ ರಿಯಲ್ ಅಂತ ಕೇಳಿದರೆ ಆನ್ಸರ್ ನೋ, ಹಿ ಹ್ಯಾಡಂಟ್ ಸೀನ್ ದೆಮ್ ಬಿಹೈಂಡ್ ದ ಬುಕ್ಸ್ ಆರ್ ಶೆಲ್ಫ್, ದೇರ್ ವೇರ್ ರಿಯಲಿ ನೋ ಸ್ಕಾರ್ಪಿಯನ್ಸ್. ಅವನು ನಿಜವಾಗಿ ನೋಡಿರೋದಿಲ್ಲ, ಆದರೆ ಹೇಳ್ತಾನೆ ಅವ್ರ ತಂದೆಗೆ ಅಷ್ಟೇ. ಇನ್ನು ಬಿ ನೋಡಿ, ವಾಸ್ ಇಟ್ ಎ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಆನ್ಸರ್, ಆಲ್ ದ ಕ್ವಶನ್ಸ್ ಎಸ್, ಅಬ್ಸಲ್ಯೂಟ್ಲಿ ಇಟ್ ವಾಸ್ ಎ ಟ್ರಿಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಇನ್ನು ಕ್ವಶನ್ ನಂಬರ್ 12, ಸ್ವಾಮಿ ವಿಶ್ಡ್ ದ್ಯಾಟ್ ದ ಟೈಗರ್ ಹೆಡೆಂಟ್ ಸ್ಪೇರ್ಡ್ ದ ಬಾಯ್, ವಿಚ್ ಮೀನ್ಸ್ ಡ್ಯಾಶ್. ಚೂಸ್ ದ ರೈಟ್ ಆನ್ಸರ್. ಯಾವುದಾಗ್ಬೋದು? ಆಪ್ಷನ್ ಎ, ಹಿ ಡಿಡಂಟ್ ವಾಂಟ್ ದ ಬಾಯ್ ಟು ಬಿ ಅಲೈವ್. ಹಿ ಡಿಡಂಟ್ ವಾಂಟ್ ದ ಬಾಯ್ ಟು ಬಿ ಅಲೈವ್, ರೈಟ್ ಆನ್ಸರ್ ಅದು. ನೆಕ್ಸ್ಟು 13, ಎ ಸೈಲೆನ್ಸ್ ಡಿಫೆಂಡ್ ಇನ್ ದ ರೂಮ್. ವಾಟ್ ವಾಸ್ ಸ್ವಾಮಿ ರಿಮೈಂಡೆಡ್ ಆಫ್? ಆನ್ಸರ್, ಸ್ವಾಮಿ ವಾಸ್ ರಿಮೈಂಡೆಡ್ ಆಫ್ ಆಲ್ ದ ಸ್ಟೋರೀಸ್ ಆಫ್ devils and ghosts he had heard in his life before. Question number 14, which places in the room did Swami think was safe, compact and reassuring? Compact and comfort ಅಂತ ಅರ್ಥ. Swami thought that it would be safe, compact and reassuring under the bench. Question 15 ನೋಡಿ, Swami touched dash in the room instead of granny, fill in the blank appropriately ಅಥವಾ ಅಪ್ರಾಪ್ರೇಷನ್ ಅಂತ ಕೇಳ್ತಾರೆ. ಆನ್ಸರ್ ನೋಡಿ, ದ ವುಡನ್ ಲೆಗ್ ಆಫ್ ದ ಬೆಂಚ್. 16, Swami saw a moving creature in the room. It was dash ಕೊಟ್ಟಿದ್ದಾರೆ, ಏನದು? his shadow. ನೆಕ್ಸ್ಟು ಸಾರಿ ಆನ್ಸರು ಆಪ್ಷನ್ ಸಿ, ಎ ಮ್ಯಾನ್ ಆಗ್ತಿದೆ. ಶಾಡೋ ಅಲ್ಲ, ಅದು ಎ ಮ್ಯಾನ್. ಇನ್ನು ಕ್ವಶನ್ ನಂಬರ್ 17, ಹೂ ಕ್ರೈಡ್? ಅಯ್ಯೋ, ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಆನ್ಸರ್, ಯಾರು ಆರ್ತಿ ಚೀರ್ತಾರೆ? ದ ಬರ್ಗ್ಲರ್ ಕ್ರೈಡ್, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಕ್ವಶನ್ ನಂಬರ್ 18, ಹೂ ಡಿಡ್ ಫಾದರ್ ಕುಕ್ ಆ್ಯಂಡ್ ಎ ಸರ್ವೆಂಟ್ stumble upon? Answer, father, cook and servant stumbled upon the burglar who lay amidst the furniture. Question number 19, why were congratulations showered on Swami? Answer ನೋಡಿ, congratulations were showered on Swami because unknowingly helped to catch the most notorious house breakers, ಅಂದರೆ burglar of this district. ಏನಂತ ಕರೀತಾರೆ ಅವರು? notorious house breakers of the district. ಓಕೆ, he had helped to catch the most ಆಯಿತು. ಕ್ವಶನ್ 20, do you think Swami really wanted to join the police? If not, what did he want to be? Answer, no, Swami was not interested to join the police force. He wanted to become an engineer driver, railway guard or bus conductor. ಒಟ್ಟಿನಲ್ಲಿ ರೈಲ್ವೆ ಗಾರ್ಡ್ ಇಲ್ಲ, ಬಸ್ ಕಂಡಕ್ಟರ್ ಇಲ್ಲ, ಇಂಜಿನ್ ಡ್ರೈವರ್. ಅರ್ಥ ಆಯ್ತಾ? ಈ ಮೂರು ಅವನ ಗೋಲ್ ಆಗಿತ್ತು. 21 ನೋಡಿ, did Swami muster up courage to sleep alone after the burglar incident? Answer, no, Swami did not have so much of courage to sleep alone even after the burglar's incident. Question number 22, who supported Swami, his mother or his granny? Answer, both his mother and his granny supported him. ಅರ್ಥ ಆಯ್ತಾ? ಬಾತ್ ಇಬ್ಬರು ಸಪೋರ್ಟ್ ಮಾಡ್ತಾರೆ ಅವಂಗು. ತುಂಬ ಜನ ಏನು ಮಾಡ್ತಾರೆ? ಗ್ರ್ಯಾನಿ ತವರಿತಾರೆ. ಗ್ರ್ಯಾನಿ ಮಾತ್ರವಲ್ಲ, ಅವ್ರ ಮದರ್ ಕೂಡ ಸಪೋರ್ಟ್ ಮಾಡ್ತಾರೆ. ಇನ್ನು ಥಿಂಕ್ ಅಬೌಟ್ ದ ನೆಕ್ಸ್ಟು, ಈ ಒಂದು ಪಾರ್ಟ್ನ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ, ಯಾಕಂದರೆ ಇವು ತುಂಬ ಕ್ವಶನ್ಸ್ ಭಾಳ ಇವೆ, ಇವು ಕೂಡ ತುಂಬ ಇವೆ. ಸೊ ಪಾರ್ಟ್ 2 ಅಲ್ಲಿ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಹಾಕ್ತೀನಿ. ಸೊ ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅಥವಾ ಬೇಗ ವಿಡಿಯೋ ಹಾಕಿದರೆ ಆ ಲಿಂಕನ್ನು ವಿಡಿಯೋ ಹಾಕಿಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಡ್ಕೋಬೋದು. ನೋಡಿವಲ್ಲ, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗು.
ಒಟ್ಟಿನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ಸು 22 ಇವೆ. ಅದಾಯ್ತಾ? ನಿಮ್ಮ ಬುಕ್ಕಲ್ಲಿ ನೋಡ್ಕೊಳ್ಳಿ, ಅಲ್ಲಿ ಸೀರಿಯಲೈಸ್ ಕೊಟ್ಟಿಲ್ಲ ಅವರು. ಸೀರಿಯಲೈಸ್ ಎಲ್ಲ ನಾನಿಲ್ಲಿ ಸೀರಿಯಲೈಸ್ ಕೊಟ್ಟಿದ್ದೀನಿ. ಅಬ್ಸರ್ವ್ ಮಾಡಿ, ಎಲ್ಲ ತುಂಬಾ ಈಸಿ ಕ್ವಶನ್ಸ್ ಇವೆ. ನೋಟ್ಸ್ ಬರ್ಕೋಬೋದು. ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಇನ್ನೊಂದು, ನಿಮಗೆ ಯಾವೆಲ್ಲ ವಿಷಯ ಬೇಕು, ಕನ್ನಡ ಬೇಕಾ, ಇಂಗ್ಲೀಷ್ ಬೇಕಾ, ಗಣಿತ ಬೇಕಾ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟು ಅವೆಲ್ಲ ವಿಡಿಯೋಗಳು ಬೇಗ ಹಾಕ್ತೇವೆ. ಓಕೆ ಫ್ರೆಂಡ್ಸ್, ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ವಿಡಿಯೋಗಳು ಸಿಗಬೇಕಂದ್ರೆ ಮಾಡ್ಕೊಳ್ಳೇಬೇಕು. ಮಿಸ್ ಮಾಡದೆ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಡೋಂಟ್ ವರಿ, ನೆಕ್ಸ್ಟ್ ನಿಮ್ದು ಯಾವುದೇ ಎಕ್ಸಾಮ್ ಬರಲಿ, ಟೆಸ್ಟ್ ಆಗಿರಲಿ, ಎಲ್ಲ ಕ್ವಶನ್ ಪೇಪರ್ಗಳು, ಮಾಲ್ ಪೇಪರ್ಸ್ ಇದೆ ಒಂದು ಚಾನಲ್ ಆಗ್ತವೆ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.